ಅಲ್ಲಿ 5 ಕಟ್ಟೆಗಳನ್ನು ಇವತ್ತು ಹೊಸ ಕಟ್ಟೆಯನ್ನಾಗಿ ಮಾಡಲಿಕ್ಕೆ ಹಳೆ ಕಟ್ಟೆಯನ್ನೆಲ್ಲ ತೆಗೆದು ಹೊಸ ಕಟ್ಟೆಯನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಅತ್ಯಂತ ಹೆಚ್ಚು ಪೂಜೆ ಆಗುವುದು, ಹೆಚ್ಚು ಕಾರ್ಯಕ್ರಮ ಆಗುವ ಕಟ್ಟೆ ಕಂಡನಾಯಕನ ಕಟ್ಟೆ. ಆ ಕಂಡನಾಯಕನ ಕಟ್ಟೆಯನ್ನು ಈಗಾಗಲೇ ಅರ್ಧದಷ್ಟು ಆಗಿದೆ. ಎಲ್ಲ ಕಟ್ಟೆಗಳು ಶಿಲಾಮಯ ಕಟ್ಟೆ ಆಗಲಿವೆ. ಅಶ್ವತ್ಥ ಕಟ್ಟೆಯ ಕೆಲಸ ಕೂಡ ಪೂರ್ತಿ ಆಗ್ತದೆ. ಒಂದು ಕಟ್ಟೆಗೆ 25 ಲಕ್ಷದಾಗೆ 5 ಕಟ್ಟೆಗೆ ಎಲ್ಲರೂ ಕೂಡ ಒಂದೊಂದು ಕಟ್ಟೆಗೆ 25 ಲಕ್ಷ ಅಂತ ಕೊಟ್ಟಿದ್ದಾರೆ. ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಭಕ್ತಾದಿಗಳ ಸಹಕಾರದಿಂದ ಒಂದು ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಆಗ್ತಾ ಇವೆ.